ನಮಗೆ ಒಬ್ಬರು ರೆಸ್ಪೆಕ್ಟ್ ಕೊಡೋದಿಲ್ಲ, ಡಿಸ್‌ರೆಸ್ಪೆಕ್ಟ್‌ಫುಲ್ ಆಗಿ ನೋಡ್ತಾರೆ, ಟ್ರೀಟ್ ಮಾಡ್ತಾರೆ ಅಂತಂದಾಗ ಅವ್ರ ಜೊತೆ ಆರ್ಗ್ಯೂ ಮಾಡೋದಾಗಲಿ ಅಥವಾ ಡ್ರಾಮಾ ಮಾಡೋದಾಗಲಿ ಅಥವಾ ಫೈಟ್ ಮಾಡೋದಾಗಲಿ, ರೆಸ್ಪೆಕ್ಟ್ ಬೇಕು ಅಂತ ಕೇಳೋದಾಗಲಿ, ಇದು ಯಾವುದನ್ನು ನಾವು ಮಾಡಬಾರ್ದು. ವಿ ಶುಡ್ ಜಸ್ಟ್ ಸ್ಟೇ ಅವೇ ಅಷ್ಟೇ. ವೆಲ್ಕಮ್ ಟು ಡೇ 67 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತಿನ ತಿಂಡಿಗೆ ನಾನು ಶಾವಿಗೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಟ್ ಯೂಶಲ್ ಆಗಲ್ಲ, ಶಾವಿಗೆ ಚಿತ್ರಾನ್ನ ಥರ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ನಿಜ ಹೇಳಬೇಕು ಅಂತಂದರೆ ತರಕಾರಿ ಎಲ್ಲ ಹಾಕಿ ಮಾಡ್ತೀನಲ್ಲ, ಅದೇ ಸ್ವಲ್ಪ ಇಷ್ಟ ಆಯಿತು. ಇದು ಅಷ್ಟರಲ್ಲೇ ಅನಿಸ್ತಿತ್ತು. ಬಟ್ ಏನೋ ಒಂದು ಪ್ರಿಪೇರ್ ಮಾಡಿಕೊಂಡು ಮನೇಲೇ ಹೋಗಬೇಕಲ್ವಾ ಅನ್ನೋದು ನನ್ನ ಅಜೆಂಡಾ. ಅದ್ರ ಜೊತೆಗೆ ಆ್ಯಪಲ್ನ ಕ್ಯಾರಿ ಮಾಡಿದೆ ಆ್ಯಂಡ್ ಓಟ್ಸ್ ಬಿಸ್ಕೆಟ್ನ ಕ್ಯಾರಿ ಮಾಡಿದೆ. ಆ್ಯಂಡ್ ಇವತ್ತು ನಮಗೆ ಡ್ರೆಸ್ ಕೋಡ್ ಇದ್ದಿದ್ದು ರೆಡ್. ಸೀಕ್ರೆಟ್ ಸ್ಯಾಂಟಾ ರಿವೀಲ್ ಆಗೋವಂಥ ದಿನ ಇವತ್ತು. ಒಂಥರ ಎಕ್ಸೈಟ್ಮೆಂಟ್ ನನಗೆ, ಯಾರು ಇರ್ಬೋದು ಅಂತ. ಇತ್ತೀಚೆಗೆ ನಮಗೆ ಈ ಥರ ಮೈಕ್ಸ್ ಪ್ರೊವೈಡ್ ಮಾಡ್ತಾರೆ. ನಾವು ಏನೇನು ಪಾಠ ಮಾಡ್ತೀವಿ ಪ್ರತಿಯೊಂದು ಅದರಲ್ಲಿ ರೆಕಾರ್ಡ್ ಆಗುತ್ತೆ. ಅದಕ್ಕೆ ಫೀಡ್ಬ್ಯಾಕ್ ಕೂಡ ನಮಗೆ ಕೊಡ್ತಾರೆ. ಬಟ್ ಅವತ್ತಿನ ದಿನ ಅದು ನನ್ನ ಫೋನ್ಗೆ ಕನೆಕ್ಟ್ ಆಗಲಿಲ್ಲ. ಒಂಥರ ಖುಷಿ ಅಂತ ಅನಿಸ್ತಿತ್ತು. ಬಿಕಾಸ್ ಪಾಠ ಮಾಡೋದ್ರಲ್ಲಿ ನಾನು ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ. ಆಲ್ಮೋಸ್ಟ್ ಯಾವ ಮಕ್ಕಳು ಬರ್ತಾ ಇರಲಿಲ್ಲ. ಅಟೆಂಡೆನ್ಸ್ 50-50 ಆಗಿಬಿಟ್ಟಿತ್ತು. ಎಲ್ಲರೂ ವೆಕೇಷನ್ ಮೋಡಲ್ಲಿದ್ದರು. ನಾವು ಕೂಡ ಅಷ್ಟೇ ವೆಕೇಷನ್ ಮೋಡಲ್ಲೇ ಇದ್ವಿ. ಆ್ಯಂಡ್ ಫೈನಲಿ ಮಕ್ಕಳನ್ನೆಲ್ಲ ಕಳಿಸಿ ನಾವು ಸೀಕ್ರೆಟ್ ಸ್ಯಾಂಟಾಗೆ ಪ್ರಿಪೇರ್ ಆದ್ವಿ. ಆ್ಯಂಡ್ ಎಲ್ಲರೂ ಕೂತ್ಕೊಂಡು ಒಬ್ರಿಗೊಬ್ರು ಯಾರಿರ್ಬೋದು ಅಂತ ಗೆಸ್ ಮಾಡಿ ಕಂಪ್ಲೀಟಾಗಿ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಗಿಫ್ಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಹೊರಟು ಬಂದೆ. ಆ್ಯಂಡ್ ನನಗೆ ಸಿಕ್ಕಿರೋದು ಗಿಡಗಳು, ಹೂಗಳು ಆ್ಯಂಡ್ ಒಂದು ಬ್ಯೂಟಿಫುಲ್ ಬ್ಯಾಗ್ ಆ್ಯಂಡ್ ಇಯರಿಂಗ್ಸ್. ಸೀಕ್ರೆಟ್ ಸ್ಯಾಂಟಾ ಅಂತಂದರೆ ಗಿಫ್ಟ್ಸ್ ಮಾತ್ರನೇ ಅಲ್ಲ, ಗೊತ್ತಿಲ್ಲದೆ ಇರೋವಂತಹ ವ್ಯಕ್ತಿ ಬಗ್ಗೆ ತಿಳ್ಕೊತೀವಿ, ಅವ್ರ ಇಷ್ಟಗಳ ಬಗ್ಗೆ ಎಲ್ಲ ತಿಳ್ಕೊತೀವಿ. ಒಂಥರ ಚೆನ್ನಾಗಿರುತ್ತೆ, ಫನ್ ಆಗಿರುತ್ತೆ. ಮಿಸ್ಗೈಡ್ ಮಾಡ್ತೀವಿ, ಅವ್ರು ಇರ್ಬೋದೇನೋ ಇವ್ರು ಇರ್ಬೋದೇನೋ ಅಂತ. ಎನ್ವೈರ್ಮೆಂಟೇ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸ್ವಲ್ಪ ರೆಸ್ಟ್ ಎಲ್ಲ ತೊಗೊಂಡು ಸಂಜೆ ಆಗ್ತಿದ್ದಂಗೆ ಜಿಂಜರ್ ಟೀನ ಪ್ರಿಪೇರ್ ಮಾಡಿಕೊಂಡೆ. ಆ್ಯಂಡ್ ಆರ್ಯ ಅದನ್ನು ಪ್ರಿಪೇರ್ ಮಾಡ್ಕೊಡ್ತಾ ಇದ್ದ. ಅವ್ನು ಮಾತ್ರ ಸೂಪರಾಗಿ ಟೀ ಮಾಡ್ತಾನೆ. ಆ್ಯಂಡ್ ನಾನು ಸಣ್ಣ ಪುಟ್ಟ ಕೆಲಸ, ಪಾತ್ರೆ ತೊಳೆಯೋದು ಅದು ಇದೆಲ್ಲ ಮಾಡಿಕೊಂಡೆ. ಆ್ಯಂಡ್ ಡಿನ್ನರ್ಗೆ ಇವತ್ತು ಏನೂ ಪ್ರಿಪೇರ್ ಮಾಡೋದಕ್ಕೆ ನನಗೊಂದು ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಫ್ಯಾಮ್ಲಿ ಡಿನ್ನರ್ ಟೈಮ್ ಥರ ಪುಟ್ಟ ಬಿರಿಯಾನಿ ಆ್ಯಂಡ್ ಕಬಾಬ್ ಎಲ್ಲ ತೊಗೊಬಂದಿದ್ರು. ಸೊ ಕೂತ್ಕೊಂಡು ಒಂದು ಒಳ್ಳೆ ಮೂವಿನ ನೋಡ್ತಾ ಒಳ್ಳೆ ಫ್ಯಾಮ್ಲಿ ಡಿನ್ನರ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಆರ್ಯನ್ಗೆ ನೆಕ್ಸ್ಟ್ ಡೇ ಸೀಕ್ರೆಟ್ ಸ್ಯಾಂಟಾ ಇತ್ತು. ಸೊ ಅವ್ನ ಫ್ರೆಂಡ್ಸ್ಗೆ ಬೇಕಾಗಿರುವಂಥ ಗಿಫ್ಟ್ಸ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇಗೆ ಪ್ರಿಪೇರ್ ಮಾಡ್ಕೊಂಡ್ವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಗ್ರೀನ್ ಟೀನ ಕುಡಿದು ನನ್ನ ಡೇನ ಎಂಡ್ ಮಾಡ್ಕೊಂಡಿದ್ದೀನಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಬಾಯ್.